ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಕಿಚಡಿ ರೆಸಿಪಿ. ಕಿಚಡಿ ಅಂದರೆ ನಾನು ಬಾಸುಮತಿ ಅಕ್ಕಿ ಇಟ್ಟು ಕಿಚಡಿ ಮಾಡಿದ್ದೀನಿ. ದಾಲ್ ಕಿಚಡಿ ತುಂಬ ಟೇಸ್ಟ್. ಇದು ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಈಸಿ, ತುಂಬ ಈಸಿ. ಒಂದು 10 ನಿಮಿಷದಲ್ಲಿ ಆಗೋ ಒಂದು ರೆಸಿಪಿ ಇದು. ಈಸಿಯಾಗಿ ಮಾಡ್ಬೋದು. ಸೈಡ್ ಡಿಶು ಚಟ್ನಿ ಅಥವಾ ಮೊಸರು ಪಚ್ಚಡಿ, ಮೊಸರು ಗೊಜ್ಜು ಇಟ್ಕೊಂಡು ನಾವು ಇದನ್ನು ಸೈಡ್ ಡಿಶ್ ಆಗಿ ಇಟ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದು, ಇದಕ್ಕೆ ಏನೇನು ಬೇಕು, ಈಸಿ ರೆಸಿಪಿ ಫ್ರೆಂಡ್ಸ್. ನಾನು 3/4 ಪಾವಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ, ಇಂಡಿಯಾ ಗೇಟೆ. ಅದಕ್ಕೆ 1 ಕಪ್ಪು ನೋಡಿ, ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ. ಫುಲ್ ತುಂಬಿದೆ. ಇದೆಲ್ಲ ಸೇರಿದ್ರೆ ಅರ್ಧ ಕೆ ಜಿ ಅಕ್ಕಿ ಬೇಳೆ ಎಲ್ಲ ಸೇರಿ ಅರ್ಧ ಕೆ ಜಿ ಸೇರಿಸಿದ್ದೀನಿ. ಇದನ್ನು ಕ್ಲೀನಾಗಿ ನಾವು ತೊಳೆದು ನೆನೆಯೋಕ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ನೆನೆಯೋಕ್ಕಿದ್ರೆ ಸಾಕು. ತುಂಬ ಹೊತ್ತು ಅರ್ಧ ಗಂಟೆಗೆ ಮೇಲೆ ನೆಂದರೆ ಇದು ಬಾಸುಮತಿ ಅಕ್ಕಿ ಒಡೆದೋಗುತ್ತೆ. ಅದರಿಂದ ಒಂದು 10ರಿಂದ 20 ನಿಮಿಷ ನೆನೆಯೋಕ್ಕೆ ಸಾಕು ಫ್ರೆಂಡ್ಸ್. ನೀವು ಇದನ್ನು ಪಾತ್ರೆಯಲ್ಲಿ ಹಂಗೆ ಹಿಂಗ್ಸೋಣ ಅಂತ ಮಾಡಿದ್ರೆ ಬೇಳೆ ಬೇಯಲ್ಲ. ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ನೀವು ಫಸ್ಟೇ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡು ಪಾತ್ರೆಯಲ್ಲಿ ಮಾಡಿ, ಇಲ್ಲಾಂದರೆ ಕುಕ್ಕರಲ್ಲೇ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದಕ್ಕೆ ಶುಂಠಿ ಇಲ್ಲ, ಒಂದು 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು 1, ಚಕ್ಕೆ 1, ಲವಂಗ ಒಂದು 4, 1 ಏಲಕ್ಕಿ ಸೇರಿಸಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಬೇಕಾದರೆ ಒಂದು 2 ಸ್ಪೂನಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈಗ ಕುಕ್ಕರಲ್ಲೇ ಒಗ್ಗರಣೆ ಮಾಡೋಣ. ಎಣ್ಣೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ, ಜಾಸ್ತಿ ಸೇರಿಸಿಲ್ಲ ನಾನು. ಒಂದು ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ ಎಣ್ಣೆ ಕಾದಿದ ತಕ್ಷಣ ಹಾಕಿ. ಅದು ಸಿಡಿದ ಮೇಲೆ ನೀವು ಈರುಳ್ಳಿ ಸೇರಿಸ್ಕೊಳ್ಳಿ. ದಪ್ಪದ 1 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಸಾಕು, ಒಂದೇ ಒಂದು ಈರುಳ್ಳಿ, ಯಾಕಂದರೆ ಅಕ್ಕಿ ಕ್ವಾಂಟಿಟಿ ಕಡಿಮೆ, ಅದರಿಂದ 1 ಈರುಳ್ಳಿ ಸಾಕು. ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಇಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ರುಬ್ಬಿರೋ ಮಸಾಲ ಏನಿಲ್ಲ, ಅದೇ ನಾವು ರುಬ್ಬಿದ್ವಲ್ಲ ಆವಾಗಲೇ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಆ ಪೇಸ್ಟು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ನೀರು ಸೇರಿಸ್ದೆ ರುಬ್ಕೊಂಡಿದ್ದೀನಿ. ಸುಮ್ಮನೆ ಹಂಗೆ ಓಡಿಸ್ಕೊಂಡೆ ಅಷ್ಟೇ. ಈಗ ಅದನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ನೀವು ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ತಳ ಒಂದು ಸ್ವಲ್ಪ ಹಿಡಿಯುತ್ತೆ. ಹಸಿ ವಾಸನೆ ಹೋಗಬೇಕು. ನೀವು ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ತಳ ಹಿಡಿದ್ರೆ ಅವಾಗ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅಕ್ಕಿ ಮತ್ತು ಬೇಳೆ ತೊಳೆದಿರೋದು ಅದನ್ನು ಸೇರಿಸ್ಕೊಳ್ಳಿ. ಇದು ಏನು ಫ್ರೈ ಮಾಡೋಂಗೆ ಏನೂ ಇಲ್ಲ, ಡೈರೆಕ್ಟಾಗಿ ಅಕ್ಕಿ ಸೇರಿಸ್ಕೊಂಡು ನೀರು 1-2 ಡಬಲ್ ನೀರು ಸೇರಿಸ್ಕೊಂಡ್ರೆ ಆಯಿತು. ಈಗ ನೀರು 1-2 ಡಬಲ್. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರು ಕ್ಲೋಸ್ ಮಾಡೋಣ. ಉಪ್ಪು ಹಾಕಿದ ತಕ್ಷಣ ಒಂದು ಸತಿ ನೀವು ಅದನ್ನು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಉಪ್ಪು ಬಂದು ಮಧ್ಯದಲ್ಲಿ ಒಂದೇ ಕಡೆ ಕೂತಿರುತ್ತೆ. ಅದರಿಂದ ಒಂದು ಸತಿ ಮಿಕ್ಸ್ ಮಾಡಿದ್ರೆ ತೊಂದರೆ ಇಲ್ಲ. ಮಿಕ್ಸ್ ಮಾಡಿಬಿಟ್ಟು ನೀವು ಕ್ಲೋಸ್ ಮಾಡ್ಕೊಳ್ಳಿ ಕುಕ್ಕರು. ಒಂದು 3 ವಿಸಿಲ್ ಇಟ್ಕೊಳ್ಳಿ, ಜಾಸ್ತಿ ಬೇಡ. ಇದು ಬಾಸುಮತಿ ಅಕ್ಕಿ, ಅನ್ನ ಒಂದು ಸ್ವಲ್ಪ ಜಾಸ್ತಿನೇ ಒದಗುತ್ತೆ ಇದು ಬಾಸುಮತಿ ಅಕ್ಕಿ. ಇನ್ನೊಂದು ಟೇಸ್ಟು ಚೆನ್ನಾಗಿರುತ್ತೆ, ಘಮ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿಯಲ್ಲಿ. ನೀವು ಸೋನಾ ಮಸೂರಿಯಲ್ಲೂ ಮಾಡ್ಬೋದು, ನಾನು ಇವತ್ತು ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ದೀನಿ. ಇದು ಹೈದ್ರಾಬಾದ್ ದಾಲ್ ಕಿಚಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 3 ವಿಸಿಲ್ ಸಾಕು. ಈಗ ಅದೆಲ್ಲ ಆಗಿದೆ, ಗಾಳಿ ಎಲ್ಲ ಹೋಗಿದೆ. ಈಗ ಓಪನ್ ಮಾಡ್ತೀನಿ ನಾನು ನೋಡಿ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಬಾಸುಮತಿ ಅಕ್ಕಿಯಿಂದ ಇನ್ನೂ ಒಳ್ಳೆ ಒಂದು ಟೇಸ್ಟು ಕೊಡುತ್ತೆ, ಮತ್ತು ಸ್ಮೆಲ್ಲು ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಈಸಿಯಾಗಿ ನಾವು ಮಾಡ್ಕೋಬೋದು, ಮಕ್ಕಳು ಇಷ್ಟಪಡ್ತಾರೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದನ್ನು ನಾವು ಮಾಡ್ಕೊಡ್ಬೋದು ಈಸಿಯಾಗಿ, ಮತ್ತು ರಾತ್ರಿ ಹೊತ್ತು ಮಾಡ್ಕೋಬೋದು.
ಫ್ರೆಂಡ್ಸ್, ಹೈದ್ರಾಬಾದ್ ದಾಲ್ ಕಿಚಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.